ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮುಗಿಸಿ ನೆಕ್ಸ್ಟ್ ನಾವು ಪಂಪಾಗೆ ರಿಟರ್ನ್ ಆದ್ರಿ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ಇದು ನಮ್ಮ ಶಬರಿಮಲೆ ಯಾತ್ರೆಯ ಪಾರ್ಟ್ 3 ವಿಡಿಯೋ ಆಗಿದೆ. ಪಂಪಾಗೆ ರಿಟರ್ನ್ ಆಗಿ ಅಲ್ಲಿಂದ ನೀಲ್ಕಲ್ಗೆ ಬಸ್ನಲ್ಲಿ ಹೋದ್ರಿ. ನೀಲ್ಕಲ್ಲಲ್ಲಿ ಅವತ್ತು ಆಳ್ತಿದ್ದು. ನೆಕ್ಸ್ಟ್ ಡೇ ನಾವು ರೀಚ್ ಆಗಿದ್ದೆ ಈ ಒಂದು ಪ್ಲೇಸ್ಗೆ. ನಾವು ರೀಚ್ ಆಗಿದ್ದು ಯಾವ ಪ್ಲೇಸ್ ಅಂದ್ರೆ ಅಯ್ಯಪ್ಪ ಸ್ವಾಮಿಯು ಬಾಲ್ಯದಲ್ಲಿ ಆಡಿ ಬೆಳೆದಂತಹ ಅರಮನೆಯಾದಂತಹ ಪಂದಳ ಅರಮನೆ, ಅಂದರೆ ಪಂದಳ ಪ್ಯಾಲೇಸ್ಗೆ. ಈ ಒಂದು ಪಂದಳ ಪ್ಯಾಲೇಸ್ಗೂ ಅಯ್ಯಪ್ಪ ಸ್ವಾಮಿಗಿರುವ ಸಂಬಂಧವೇನು, ಅಯ್ಯಪ್ಪ ಸ್ವಾಮಿಯು ಇಲ್ಲಿ ಹೇಗೆ ಹಾಡಿ ಬೆಳೆದರು ಅನ್ನೋ ಒಂದು ಸ್ಟೋರಿನ ನೋಡೋದಾದ್ರೆ, ಮಹಿಷಾಸುರನ ಸಂಹಾರದ ನಂತರ ಈ ಸಾವಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವನ ತಂಗಿಯಾದ ಮಹಿಷಿಯು ಬ್ರಹ್ಮದೇವರನ್ನು ಕುರಿತು ಘೋರವಾದ ತಪಸ್ಸನ್ನ ಮಾಡ್ತಾಳೆ. ಈ ಮಹಿಷಿಯ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಪ್ರತ್ಯಕ್ಷನಾದ ಈ ಮಹಿಷಿಗೆ ಕೇಳ್ತಾಳೆ ಏನು ಬರಬೇಕು ಅಂತ. ಆಗ ಮಹಿಷಿಯು ಕೇಳ್ತಾಳೆ, ನನಗೆ ಸಾವೆಂಬುದೇ ಇರಬಾರದು, ಒಂದು ವೇಳೆ ನನ್ನ ಸಾವು ಬರುವುದಾದರೆ ಅದು ಹರಿಹರರ ಸಂಗಮದಿಂದ ಹುಟ್ಟಿದ ಮಗುವಿನಿಂದಲೇ ನನ್ನ ಸಾವಾಗಬೇಕೆಂದು ಮಹಿಷಿಯು ಬ್ರಹ್ಮದೇವರಲ್ಲಿ ಕೇಳಿಕೊಳ್ತಾರೆ. ಆಗ ಬ್ರಹ್ಮದೇವರು ತಥಾಸ್ತು ಎಂದು ವರವನ್ನು ಸಹ ಕೊಡ್ತಾರೆ. ಹರಿಯು ಪುರುಷನಾಗಿದ್ದು ಹರನು ಸಹ ಪುರುಷನಾಗಿದ್ದು ಇವರಿಬ್ಬರ ಸಂಗಮ ಹೇಗೆ ಆಗುತ್ತೆ, ಇವರಿಬ್ಬರಿಗೆ ಮಗು ಹೇಗೆ ಜನಿಸುತ್ತೆ ಅಂತ ಮಹಿಷಿಯು ಭೂಲೋಕದಲ್ಲಿ ತೊಂದರೆಗಳನ್ನು ಕೊಡಲು ಶುರು ಮಾಡ್ತಾಳೆ. ಮಹಿಷಿಯ ಉಪಟಳವನ್ನು ತಾಳಲಾರದೆ ಋಷಿವರಣ್ಯರು ಮತ್ತೆ ಬ್ರಹ್ಮದೇವರ ಮೊರೆ ಹೋಗ್ತಾರೆ. ಆಗ ಬ್ರಹ್ಮದೇವರು ಶಿವ ಮತ್ತೆ ವಿಷ್ಣುವಿನ ಸಂಗಮವನ್ನು ಆಗೋ ಥರ ಮಾಡ್ತಾರೆ. ಪುರುಷನ ರೂಪದಲ್ಲಿ ಶಿವ, ಹಾಗೇನೆ ಮಹಿಳೆಯ ರೂಪದಲ್ಲಿ ವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ಹರಿಹರರ ಸಂಗಮವಾಗುತ್ತೆ. ಆ ಹರಿಹರರ ಸಂಗಮದಿಂದ ಹುಟ್ಟಿದ ಮಗುವೇ ಮಣಿಕಂಠ, ಅಂದರೆ ಅಯ್ಯಪ್ಪ ಸ್ವಾಮಿ. ಇತ್ತ ಭೂಲೋಕದಲ್ಲಿ ಪಂದಳ ದೇಶದ ರಾಜನಾದ ರಾಜಶೇಖರ ದಂಪತಿಗಳಿಗೆ ಎಷ್ಟೇ ವರ್ಷವಾದರೂ ಮಕ್ಕಳಿರಲಿಲ್ಲ. ಅವರು ಅನೇಕ ದೇವರ ಮೊರೆಗಳನ್ನು ಹೋಗ್ತಾ ಇರ್ತಾರೆ. ಹೀಗಿರುವಾಗ ಒಮ್ಮೆ ರಾಜಶೇಖರರು ಕಾಡಿನಲ್ಲಿ ಬೇಟೆಗೆಂದು ಹೋದಾಗ ಹರಿಹರರ ಸಂಗಮದಿಂದ ಹುಟ್ಟಿದಂಥ ಮಣಿಕಂಠನು ಅವರಿಗೆ ಸಿಗುತ್ತಾರೆ. ಒಬ್ಬ ಋಷಿವರಣ್ಯರ ಸಲಹೆಯಂತೆ ರಾಜಶೇಖರರು ಆ ಮಗುವನ್ನು ಕರೆತಂದು ತಮ್ಮ ಪಂದಳದ ಅರಮನೆಯಲ್ಲಿ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಮಗುವಿನ ಕತ್ತಿನಲ್ಲಿ ಗಂಟೆ ಇದ್ದಿದ್ದರಿಂದ ಆ ಮಗುವಿಗೆ ಮಣಿಕಂಠ ಎಂದು ನಾಮಕರಣ ಮಾಡಿ ಆ ಮಗುವನ್ನು ಬೆಳೆಸಿ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಆ ಮಗು ಬೆಳೆದಂತಹ ಪ್ಯಾಲೇಸೇ ಪಂದಳ ಅರಮನೆ. ಈಗಲೂ ಸಹ ಆ ಪಂದಳ ಪ್ಯಾಲೇಸ್ ಇದೆ. ನೀವು ಇದನ್ನ ಹೋದ್ರೆ ಇವಾಗಲೂ ಸಹ ನೋಡ್ಬೋದು. ಅಯ್ಯಪ್ಪ ಸ್ವಾಮಿ ಬೆಳೆದಿದ್ದು ನಾವು ಇವಾಗ ಬಂದಿರೋ ಕ್ಲೋಸ್ ಆಗಿದೆ. ಈ ಒಂದು ಮನೆಯಲ್ಲೇ ಅಯ್ಯಪ್ಪ ಸ್ವಾಮಿಗೆ ಅಂದರೆ ಬಾಲ್ಯದಲ್ಲಿ ಒಂದು ವಿದ್ಯಾಭ್ಯಾಸ, ಒಂದು ತರುಣಾವಸ್ಥೆವರೆಗೂ ಅಯ್ಯಪ್ಪ ಸ್ವಾಮಿಯ ಬೆಳವಣಿಗೆ ಇದೇ ಮನೆಯಲ್ಲಿ ಆಗುತ್ತೆ. ಇದೇ ಪಂದಳ ಪ್ಯಾಲೇಸು. ಕೇರಳದ ಪಂದಳದಲ್ಲಿ ಈ ಒಂದು ಪಂದಳ ಪ್ಯಾಲೇಸ್ ಇದೆ. ಈ ಒಂದು ಮನೆಯಲ್ಲೇ ಅಯ್ಯಪ್ಪ ಸ್ವಾಮಿ ಬೆಳೆಯೋದು. ವರ್ಷಕ್ಕೆ ಒಂದು ಬಾರಿ ಬರುವ ಮಕರ ಸಂಕ್ರಮಣ ದಿನದಂದು ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ ಮಾಡುವಂತಹ ತಿರುವಾಭರಣ ಇರುವುದು ಸಹ ಈ ಒಂದು ಪಂದಳದಲ್ಲೇ. ನಾವು ಹೋದಾಗ ಈ ಒಂದು ಪಂದಳ ಪ್ಯಾಲೇಸ್ ಕ್ಲೋಸ್ ಇತ್ತು. ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ 9 to 5 PM ಓಪನ್ ಇರುತ್ತೆ ಅಂತ, ಬಟ್ ನಾವು ಹೋದಾಗ ಯಾಕೋ ಕ್ಲೋಸ್ ಆಗಿತ್ತು. ನೀವೇನಾದರೂ ನೆಕ್ಸ್ಟ್ ಶಬರಿಮಲೆಗೆ ಹೋದಾಗ ಈ ಒಂದು ಪಂದಳ ಪ್ಯಾಲೇಸ್ನ ವಿಸಿಟ್ ಮಾಡಿ. ಇದು ಪಂಪಾಯಿಂದ 34 kilometers ಡಿಸ್ಟೆನ್ಸಲ್ಲಿದೆ. ನೀವೇನಾದರೂ ಆಲ್ರೆಡಿ ಈ ಒಂದು ಪಂದಳ ಪ್ಯಾಲೇಸ್ನ ನೋಡಿದ್ದೆ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಪಂದಳ ಪ್ಯಾಲೇಸ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋದ್ವಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಚಾನಲ್ನ ಫಾಲೋ ಮಾಡಿ.